ಕುತ್ತಿಗೆ ಕುಯ್ಯೋದು ಅಂದರೆ ನಮ್ಗೆ ತುಂಬ ಇಷ್ಟ. ಯಾಕೆ ಅಂದರೆ ಅದರಲ್ಲಿ ಒಂದು ವಿಸ್ಲಿಂಗ್ ಮನುಷ್ಯ ಇಮ್ಮಿಡಿಯೇಟಾಗಿ ಸಾಯೋದಿಲ್ಲ. ಹಿ ವಿಲ್ ಟೇಕ್ ಮಿನಿಮಮ್ 5 to 8 minutes ಅಥವಾ 10 ನಿಮಿಷ ತಗೊಳ್ತಾನೆ. ಆ ವಿಸಿಲ್ ದಂಡುಪಾಳ್ಯದ ಕೃಷ್ಣ ಅವನ ಮಫ್ಲರ್ ತಗೊಂಡೋಗಿರ್ತಾನೆ ಇಲ್ಲಿಂದ. ಮಫ್ಲರ್ ಮಂಗಳೂರಿನಲ್ಲಿ ಯಾರೂ ಮಫ್ಲರ್ ಹಾಕೋದಿಲ್ಲ. ಸಿಕ್ಕಾಪಟ್ಟೆ ಸೆಕೆಯಲ್ಲಿ ಯಾರೂ ಮಫ್ಲರ್ ಆಗೋದಿಲ್ಲ. ಆದರೂ ಆ ಸ್ಥಳದಲ್ಲಿ ತಾರೀಕು 17/9/2001 ಇವರು ಎಸ್ಕೇಪ್ ಆಗ್ತಾರೆ. ಎಂಟೈರ್ ಜೈಲ್ ಸ್ಟಾಫ್ ಭಾನುವಾರ ಅವತ್ತು ಅವರೆಲ್ಲ ಸಿಬ್ಬಂದಿನ ಹೊಡೆದು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಅವರು ಕ್ಲಿನಿಕ್ನಲ್ಲಿ ಮಧ್ಯಾಹ್ನ ಅವ್ರ ಸ್ಟಾಫು ಲಂಚ್ಗಂತ ಹೋಗಿರ್ತಾರೆ. ಲಂಚ್ ಮುಗಿಸ್ಕೊಂಡು ವಾಪಸ್ ಬರೋಷ್ಟರೊಳಗೆ ಇವರು ಮರ್ಡರ್ ಮಾಡ್ತಾರೆ. ಇವರು ಎಂಟ್ರಾಗಿ ಅಂದರೆ ಅವರು 15 ದಿವಸ ಅಲ್ಲಿ ಕ್ಯಾಂಪ್ ಮಾಡಿ ಎಷ್ಟು ಗಂಟೆಗೆ ಇವರು ಎಂಟ್ರ್ ಆಗ್ತಾರೆ, ಎಷ್ಟು ಗಂಟೆಗೆ ಕ್ಲಿನಿಕ್ ಓಪನ್ ಮಾಡ್ತಾರೆ, ಎಷ್ಟು ಗಂಟೆಗೆ ಅವ್ರ ಸ್ಟಾಫ್ ಊಟಕ್ಕೆ ಹೋಗ್ತಾರೆ, ಎಷ್ಟು ಗಂಟೆಗೆ ಮತ್ತೆ ಆ ಸ್ಟಾಫ್ ಊಟ ಮುಗಿಸ್ಕೊಂಡು ಬರ್ತಾರೆ, ತಿರ್ಗಾ ಆ ಕ್ಲಿನಿಕ್ ಎಷ್ಟು ಗಂಟೆಗೆ ಕ್ಲೋಸ್ ಮಾಡ್ತಾರೆ, ಎಲ್ಲಾನು ಸ್ಟಡಿ ಮಾಡ್ತಾರೆ. ಸರ್ಗೆ ಕೇಳುವ, ದಂಡುಪಾಳ್ಯ ಗ್ಯಾಂಗ್ ಏನಿದೆ ಸಂಪೂರ್ಣವಾಗಿ ಹಿಡಿತೀರ ನೀವು. ಅದರಲ್ಲಿ ಸ್ವಲ್ಪ ಜನ ಅಪ್ಸ್ಕ್ಯಾಂಡ್ ಇರ್ತಾರೆ. ಅದರಲ್ಲಿ ಒಂದು ಅಪ್ಸ್ಕ್ಯಾಂಡ್ ಅಂತ ಹೇಳಿದ್ರೆ ಚಿಕ್ಕ ಹನುಮ ಅಂತೇಳಿ ಉರ್ವಾ ಪೊಲೀಸ್ ಸ್ಟೇಷನ್ ವ್ಯಾಪ್ತಿ ಮಂಗಳೂರಿನ ಡಬಲ್ ಮರ್ಡರ್ ಕೇಸಲ್ಲೂ ಆ ವ್ಯಕ್ತಿ ಇರ್ತಾನೆ. ಇತ್ತೀಚೆಗೆ ಮಂಗಳೂರು ಪೊಲೀಸರು ಬಂಧಿಸ್ತಾರೆ. ಏನ್ ಸರ್, ಯಾರು ಈ ಚಿಕ್ಕ ಹನುಮ, ಯಾವ ರೀತಿ ಬಂಧಿಸ್ತಾರೆ, ಏನಾಗುತ್ತೆ ಕತೆ, ಯಾಕೆ ಇಷ್ಟು ದಿವಸ ಲೇಟ್ ಆಯ್ತು ಸರ್? ಫಸ್ಟು ನನ್ನ ಈ ಎಪಿಸೋಡ್ ಪ್ರಾರಂಭಕ್ಕೆ ಮೊದಲೇ ಉರ್ವಾ ಪೊಲೀಸ್ನ ಸಂಬಂಧಪಟ್ಟ ಸಿಬ್ಬಂದಿ ಇರ್ಬೋದು, ಸಬ್ ಇನ್ಸ್ಪೆಕ್ಟರ್ ಇರ್ಬೋದು ಅಥವಾ ಇನ್ಸ್ಪೆಕ್ಟರು, ಇವರನ್ನ ದಸ್ತಗಿರಿ ಮಾಡಲಿಕ್ಕೆ ಯಾರು ಇನ್ವಾಲ್ವ್ ಆಗಿದ್ದಾರೋ ಅವರಿಗೆ ಮೊದಲು ನನ್ನ ಸೆಲ್ಯೂಟ್ ಫಾರ್ ಅಭಿನಂದನೆ ಹೇಳ್ತೀರಾ? ಖಂಡಿತವಾಗ್ಲೂ. ಯಾಕೆ ಅಂದರೆ ನಿಮಗೆ 10 ಜನ ಒಬ್ಬ ಟೆರರಿಸ್ಟ್ಗಳನ್ನ ಹಿಡಿಬೋದು, ಆದರೆ ಒಬ್ಬ ದಂಡುಪಾಳ್ಯದ ಅಪರಾಧಿನ ಹಿಡಿಲಿಕ್ಕಾಗಲ್ಲ. ಅವರು ನೀವೇನಿಲ್ಲ, ನೀವು ಅವ್ರ ಕೈ ಮುಟ್ಟಿದ್ರೆ ನಿಮ್ಗೆ ಒದೆ ಬಿತ್ತು ಅಂತಾನೆ. ಇಷ್ಟು ಅರೋಗೆಂಟ್, ಅಗ್ರೆಸಿವ್, ಕಾನೂನಿನೋದೇ ಭಯನೇ ಇಲ್ಲ. ನಮ್ಮ ವ್ಯವಸ್ಥೆನೂ ಹಂಗೆ ಇದೆ. ಇವರ ಈ ಆಳ ಉದ್ದ ನಾನು ಅವ್ರ ಜೊತೆಲಿ ಪಳಗಿರೋದ್ರಿಂದ ನನಗೆ ಗೊತ್ತಾಗಿದೆ ಇವರು ಎಂಥ ಹಾರ್ಡ್ ಕೋರ್ ಕ್ರಿಮಿನಲ್ಸ್ ಅಂತ. ಬಹುಶಃ ಪ್ರಪಂಚದ ಇನ್ಯಾವುದೇ ಒಂದು ಗ್ಯಾಂಗ್ ಈ ರೀತಿಯ ಮಟ್ಟಕ್ಕೆ, ಈ ಲೆವೆಲ್ಗೆ, ಈ ಒಂದು ಹೈಟ್ಗೆ ಮಾಡುವಂಥ ಕ್ರಿಮಿನಲ್ಸ್ ಇನ್ಯಾವ ಬೇರೆ ಇವ್ರಿಗೆ ಈಕ್ವಲೆಂಟ್ ಬೇರೆ ಗ್ಯಾಂಗೇ ಇಲ್ಲ. ನೀವು ಉದಾಹರಣೆ ತಗೊಳ್ಳಿ, ಈಗ ವೀರಪ್ಪನ್ ಹೆಸರುವಾಸಿ, ಎಲ್ಲ ಪೇಪರಲ್ಲಿ, ಟಿ ವಿಲಿ ಎಲ್ಲ ಕಡೆನೂ ಬಂತು, ಒಪ್ಕೊಳ್ತೀನಿ. ಆದರೆ ಒಂದು ಮರ್ಡರ್ ಮಾಡಿ ಅಥವಾ 4 ಜನ ಸಾಯಿಸಿದ ತಕ್ಷಣ ತಿರ್ಗಾ ಕಾಡಿಗೆ ಸೇರ್ಕೊಂಬಿಟ್ರೆ ತಿರ್ಗಾ 3 ತಿಂಗಳು ಈಚೆನೇ ಬರ್ತಿರ್ಲಿಲ್ಲ. ಅವನು ಎಲ್ಲಿದ್ದಾನೆ, ಯಾವ ಕಾಡಿನಲ್ಲಿ, ಅವನಿಗೂ ಪ್ರಾಣಿಗೂ ವ್ಯತ್ಯಾಸನೇ ಇರ್ತಿರ್ಲಿಲ್ಲ. ಕಾಡು ಮನುಷ್ಯ ಆಗಿ ಕಾಡಿನಲ್ಲೇ ಅವನು ಜೀವನ ಮಾಡ್ತಿದ್ದ. ಇದೇ ರೀತಿ ನೀವು ಚಂಬಲ್ ಕಣಿವೆ ತಗೊಳ್ಳಿ, ಮಾನ್ಸಿಂಗ್ ತಗೊಳ್ಳಿ, ಎಲ್ಲ ಯಾರದೇ ತಗೊಳ್ಳಿ, ಎಲ್ಲ ಹೋಗಿ ಕಾಡುಗಳಲ್ಲೇ ಬದುಕ್ತಾ ಇದ್ದಾರೋ. ಆದರೆ ಈ ದಂಡುಪಾಳ್ಯದವರು ನಮ್ಮ ಜೊತೆಯಲ್ಲಿ ಬೆಂಗಳೂರಿನಲ್ಲಿ ಅಫೆನ್ಸ್ ಮಾಡಿ ತಿರ್ಗಾ ಬೆಂಗಳೂರಿನಲ್ಲೇ ಓಡಾಡ್ಕೊಂಡ್ರು, ಮಧ್ಯದಲ್ಲೇ ಓಡಾಡ್ಕೊಂಡ್ರು. ಆದರೂ ಇವ್ರನ್ನ ಹಿಡೀಲಿಕ್ಕೆ, ಅವ್ರನ್ನ ಸೆಕ್ಯೂರ್ ಮಾಡಲಿಕ್ಕೆ ಪೊಲೀಸರಿಂದ ಆಗ್ತಿರ್ಲಿಲ್ಲ. ಅದಕ್ಕೆ ಹಲವಾರು ಕಾರಣಗಳಿದ್ದಾವೆ. ಅದರಿಂದಾಗಿ ಈ ಒಂದು ಕ್ರೆಡಿಟ್ ನಾನು ನಮ್ಮ ಮಂಗಳೂರು ಪೊಲೀಸರಿಗೆ ಹ್ಯಾಟ್ಸ್ ಅಪ್ ಫಾರ್ ದಿಸ್ ಸೆಕ್ಯೂರ್. ಈ ಅಪರಾಧಿನ ಹಿಡಿದಿರೋದಕ್ಕೆ ಐ ಆಮ್ ರಿಯಲಿ ಸೆಲ್ಯೂಟ್ ದೆಮ್. ಸರಿ, ಚಿಕ್ಕ ಹನುಮ ಯಾರು ಸರ್? ಹಾಗೆ ಇಡೀ ಡಬಲ್ ಮರ್ಡರ್ ಯಾವಾಗ ಆಗುತ್ತೆ, ನೀವು ಹ್ಯಾಕ್ ಟ್ರೇಸ್ ಔಟ್ ಮಾಡ್ತೀರಾ ಇದನ್ನು? ನೋಡಿ, ಈ ಚಿಕ್ಕ ಹನುಮ ಇನ್ಯಾರೂ ಅಲ್ಲ, ದೊಡ್ಡ ಹನುಮನ ತಮ್ಮ. ದೊಡ್ಡ ಹನುಮನ ಮೇಲೆ ನಾನೇ ಬುಕ್ ಮಾಡಿರೋಂಥದ್ದು 107 ಕೇಸುಗಳಿದ್ದಾವೆ. ಈಗ ಅವನಿಗೆ ನನ್ನ ತನಿಖೆ ಅವಧಿಯಲ್ಲಿ ತನಿಖೆ ಮಾಡಿ ಚಾರ್ಜ್ ಶೀಟ್ ಕೊಟ್ಟಿರೋದಲ್ಲಿ ಒಟ್ಟು 16 ಕೊಲೆ ಕೇಸುಗಳಲ್ಲಿ ಡೆತ್ ಸೆಂಟೆನ್ಸಸ್ ಆಗಿದೆ. ಅದರಲ್ಲಿ ಈ ಉರ್ವಾ ಕೇಸು ಒಂದು ಕೇಸ್ ಡೆತ್ ಸೆಂಟೆನ್ಸ್ ಆಗಿದೆ. ನನಗೆ 12 ಕೇಸುಗಳಲ್ಲೂ ದೊಡ್ಡ ಹನುಮನಿಗೆ ಡೆತ್ ಸೆಂಟೆನ್ಸಸ್ ಆಗಿದೆ. ಒಟ್ಟು ಇವನ ಮೇಲೆ ನಾನು ಹಾಕಿರೋದೇ 107 ಕೇಸುಗಳು, ಕೊಲೆ, ಡಕಾಯಿತಿಗಳು. ಇದು ಒಟ್ಟು ನನ್ನ ಲೆಕ್ಕದಲ್ಲಿ 58-60 ಕೊಲೆ ಕೇಸುಗಳು ಇವನ ಮೇಲಿದೆ. ಅವರು ತಮ್ಮನೇ ಈ ಚಿಕ್ಕ ಹನುಮನ್ನ 1995ರಲ್ಲಿ ತಮ್ಮಯ್ಯ ಅಂತ ಮೈಸೂರು CCBಲಿ ಒಬ್ಬರು ತಮ್ಮಯ್ಯ ಅಂತ ಇನ್ಸ್ಪೆಕ್ಟ್ರು, ಅವರು ಇನ್ಚಾರ್ಜ್ನಲ್ಲಿ ನಡೀತಾ ಇರ್ತದೆ. ಆಗ ಈ ಪ್ರಥಮ ಬಾರಿಗೆ ಈ ದಂಡುಪಾಳ್ಯದ ಗ್ಯಾಂಗನ್ನು ಹಿಡಿದು ಇವರನ್ನು ಭೇದಿಸಿ ಸುಮಾರು ಅವರು ಒಂದು 53-54 ಪ್ರಕರಣಗಳನ್ನ ಭೇದಿಸ್ತಾರೆ. ಅದರಲ್ಲಿ 3 ಕೊಲೆ ಕೇಸುಗಳು ಇರ್ತವೆ. ಆಗ ಇವನ್ನ ಬಂಧಿಸ್ತಾರೆ. NRPS ಅಂತ ಚಿಕ್ಕಮಗಳೂರು ಜಿಲ್ಲೆಯಲ್ಲಿದೆ. ಆ ವ್ಯಾಪ್ತಿಯಲ್ಲಿ ಇವನು ಪಾರ್ಟಿಸಿಪೇಟ್ ಮಾಡಿ ಒಂದು ದರೋಡೆ ಮಾಡಿರ್ತಾನೆ. ಆ ಕೇಸ್ನಲ್ಲಿ ತಮ್ಮಯ್ಯನವರು ಇವ್ರನ್ನ ಅರೆಸ್ಟ್ ಮಾಡಿರ್ತಾರೆ. ಕಾಲಾನಂತರ ಇವರು ಬೈಲ್ ತಗೊಂಡು ಹೊರಗಡೆ ಹೋಗ್ತಾರೆ. ಆ ಹೊರಗಡೆ ಹೋದ್ಮೇಲೆ ನಾನು ಬಾಣಸ್ವಾಡಿ ಮತ್ತು ವಿಜಯನಗರದಲ್ಲಿ ಪತ್ತೆ ಆದಂಥ ಕೇಸುಗಳಲ್ಲಿ ಇವರು ಗ್ಯಾಂಗ್ನವ್ರ ಹತ್ರ ಬಾಯಿ ಬಿಡಿಸಿದಾಗ ಇವನು ಇನ್ನೂ 12 ಪ್ರಕರಣಗಳನ್ನ ಹೇಳ್ತಾರೆ.
ಆ 12 ಕೇಸುಗಳಲ್ಲಿ ಒಂದು ಮಾತ್ರ ಡಕಾಯಿಟಿ ಕೇಸು, ಇನ್ನು ಉಳಿಕೆ 11 ಕೇಸು ಮರ್ಡರ್ ಕೇಸುಗಳಲ್ಲಿ, ಅದರಲ್ಲಿ 2 ಡಬಲ್ ಮರ್ಡರ್ ಕೇಸಸ್ಸು. ಇವನು ಇನ್ವಾಲ್ವ್ ಆಗಿರ್ತಾನೆ. ಆಗ ಇವನ ಹೆಸರು ಬಂತು. ಇದನ್ನು ಉಳಿಕೆಯವ್ರನ್ನೆಲ್ಲ ಅರೆಸ್ಟ್ ಮಾಡಿದೆ. ಇವನಿಗಾಗಿ ನಾನು ಶತಪ್ರಯತ್ನ ಪಟ್ಟೆ. ಹಲವಾರು ಕಡೆಗಳನ್ನು ನಿಮಗೆ ಹೇಳಿದ್ರೆ ಆಶ್ಚರ್ಯ ಆಗ್ಬೋದು. ನಾನು 2ನೇ ಬಾರಿ ವಿಜಯನಗರದಲ್ಲಿ ಇರಬೇಕಾದ್ರೆ ನಾನು ಮತ್ತು ನಮ್ಮ ಸಿಬ್ಬಂದಿ ಈ ದಂಡುಪಾಳ್ಯದವ್ರನ್ನ ಹಿಡೀಲಿಕ್ಕೆ 27,000 ಕಿಲೋಮೀಟರ್ ಓಡಾಡಿದ್ದೀವಿ. ಗೊತ್ತಿರಲಿ, ನಾನು ಒಬ್ಬನೇ ಅಂತಲ್ಲ, ನಮ್ಮ ಸಿಬ್ಬಂದಿ ಸಮೇತ 27,000 ಕಿಲೋಮೀಟರ್ ಓಡಿದ್ದೀನಿ. ಇಟ್ ಈಸ್ ಆನ್ ರೆಕಾರ್ಡ್. ಚಿಕ್ಕ ಹನುಮನ್ನ ಎಷ್ಟು ದಿವಸ ಹುಡುಕ್ತೀರಾ? ಯಾಕಂದ್ರೆ ಅವನು 34 ವರ್ಷನೂ ಸಿಗುದಿಲ್ಲ. ನಾನು ಅದೇ ಹೇಳ್ತೀನಲ್ಲ, ಇವ್ರನ್ನ ಹಿಡಿಯೋದು ಏನು ಅಂದರೆ ಪ್ರತಿಯೊಬ್ಬರಿಗೂ ಮಿನಿಮಮ್ 4 ರಿಂದ 5 ಹೆಸರು 10 ಹೆಸರು ಇಟ್ಕೊಂಡಿರ್ತಾರೆ. ಅವ್ರ ಊರಿಗೆ ಹೋಗಿ ಅಲ್ಲೊಂದು ಹೆಸರು ಹೇಳ್ತಾರೆ. ನೀವು ಬೆಂಗಳೂರು ಬರಲಿ, ಬೆಂಗಳೂರಿನಲ್ಲಿ ಯಾವುದೋ ಪೊಲೀಸ್ ಸ್ಟೇಷನ್ ಸಿಕ್ಕೊಂಡಾಗ ಇನ್ನೊಂದು ಹೆಸರು ಹೇಳ್ತಾರೆ. ಅಥವಾ ಎಲ್ಲೋ ಹಾಸನದಲ್ಲೋ ಮಂಗಳೂರಿನಲ್ಲೋ ಸಿಕ್ಕಾಕೊಂಡ್ರೆ ಅಲ್ಲಿ ಇನ್ನೊಂದು ಹೆಸರು, ಇನ್ನೊಂದು ಅಡ್ರೆಸ್ ಕೊಡ್ತಾರೆ. ಹಾಗೆ ಓದ ಕಡೆಯೆಲ್ಲ ಒಂದೊಂದು ಹೆಸರು ಇಟ್ಟು ಇವರು ಜೀವನ ಮಾಡ್ತಾ ಇರ್ತಾರೆ. ಇದು ಅವರಿಗೆ ವ್ಯಕ್ತಿಗತವಾಗಿ ಬೆಳೆದಿರುವಂಥದ್ದು. ಈ ಒಂದು ಗ್ಯಾಂಗ್ನಲ್ಲಿ ಇದನ್ನು ಬೆಳೆಸ್ಕೊಂಡಿರೋ ಆ ಒಂದು ಚಾಕಚಕ್ಯತೆಯಿಂದ ನನಗೆ ಈ ವಿಷಯ ಬಂದಾಗೇನೆ ನಾನು ಅಲ್ಲಿ ಸಬ್ ಇನ್ಸ್ಪೆಕ್ಟ್ರಿಗೆ ಹೇಳಿದೆ, ಫಸ್ಟ್ ಫಿಂಗರ್ ಪ್ರಿಂಟ್ ಟ್ರೇಸ್ ಮಾಡಿಸ್ರಪ್ಪ ಅಂತಂದರೆ. ಆಮೇಲೆ 2ನೇ ದಿವಸಕ್ಕೆ ಫೋನ್ ಮಾಡಿ ಹೇಳಿದ್ರು, ಸರ್ ಹಿಂಗೆ ಫಿಂಗರ್ ಪ್ರಿಂಟ್ ಟ್ರೇಸ್ ಆಗಿದೆ ಸರ್, ನಮಗೆ ಅವ್ರದ್ದೇ ಬಂದಿದೆ ಅಂತಂದು. ನಾನು ನಿಮ್ಗೆ ಗೊತ್ತಿದ್ದೆ ಸರ್ ಮೈಸೂರಲ್ಲಿ ಇರೋದು? ಹಾಂ, ನನ್ನ ಹತ್ರ ಡಾಕ್ಯುಮೆಂಟ್ಸ್ ಇದೆ ಅದು, ಫಿಂಗರ್ ಪ್ರಿಂಟ್. ಎಲ್ಲ ಡಾಕ್ಯುಮೆಂಟ್ಸ್ ನನ್ನ ಹತ್ರ ಇದೆ. ಇವ್ರದ್ದು ಆಳ, ಅಳತೆ, ಉದ್ದ ಎಲ್ಲ ನನ್ನ ಹತ್ರ ಇದೆ. ಆಗ ಹಲವಾರು ಪ್ರಕರಣಗಳನ್ನ ಇವರು ಈ ಖದೀಮ ವೃತ್ತಿ ಅಥವಾ ಈ ಡಕಾಯಿತಿ ವೃತ್ತಿ ಅಥವಾ ಕೊಲ್ಲೋ ವೃತ್ತಿಗಳನ್ನ ನನ್ನ ತನಿಖೆಯಲ್ಲಿ ನಾನು ಕಂಡು ಬಂದಿರೋದು, ಇದುವರೆಗೂ 2 ಸಬ್ ಇನ್ಸ್ಪೆಕ್ಟರ್ನ ಆನ್ ಡ್ಯೂಟಿಲಿರೋ 2 ಸಬ್ ಇನ್ಸ್ಪೆಕ್ಟರ್ನ ಕೊಂದಿದ್ದಾರೆ. ಇವರು ಮತ್ತು ಇವ್ರ ಆನ್ಸಿಸ್ಟರ್ಸು. ಒಂದು KGFನ ಕಾಮಸಮುದ್ರ ಪೊಲೀಸ್ ಸ್ಟೇಷನ್ನಲ್ಲಿ 1936ನೇ ಇಸ್ವಿಲಿ ಅಲ್ಲಿ ಒಬ್ಬ ಸಬ್ ಇನ್ಸ್ಪೆಕ್ಟ್ರು, ಆಗೆಲ್ಲ ಸಬ್ ಇನ್ಸ್ಪೆಕ್ಟರ್ ಅಂದರೆ ಬ್ರಿಟಿಷ್ ಕಾಲದ್ದು ಚಡ್ಡಿ ಹಾಕ್ಕೊಂಡು ಡ್ಯೂಟಿ ಮಾಡ್ತಾ ಇದ್ದ ಸಬ್ ಇನ್ಸ್ಪೆಕ್ಟರ್ಸ್. ಆ ಕಾಲಕ್ಕೆ ಚಡ್ಡಿ ಒಳಗೆ ಸಬ್ ಇನ್ಸ್ಪೆಕ್ಟರ್ಸ್ ಡ್ಯೂಟಿ ಮಾಡಬೇಕಾಗಿತ್ತು ಬ್ರಿಟಿಷ್ ಪೀರಿಯಡ್ನಲ್ಲಿ. ಸೊ ಆಗ ಅವನು ಇವರು ಡೈಲಿ ಬಂದು ಪೊಲೀಸ್ ಸ್ಟೇಷನ್ನಲ್ಲೇ ಮಲಗಬೇಕು, ಕಾಂಪೌಂಡಲ್ಲೇ ಮಲಗಬೇಕು ಅಂತ ಸ್ಟ್ರಿಕ್ಟಾಗಿ ಮಾಡ್ತಾನೆ. ಒಂದು ಅಮಾವಾಸ್ಯೆ ದಿವಸ ಇವರು ಬಾಡಿಗೆ ಸೈಕಲ್ ತಗೊಂಡು ಹೊರಗಡೆ ಹೋಗಿ ಕಳ್ತನ ಮಾಡಿ ಡಕಾಯಿತಿ ಮಾಡಿ ಮತ್ತೆ ಬಂದು ಬೆಳಗ್ಗೆ ಮಲಗಿಬಿಟ್ಟಿರ್ತಾರೆ. ಆಗ ಇದು ಹೆಂಗೋ ಸಬ್ ಇನ್ಸ್ಪೆಕ್ಟ್ರಿಗೆ ಒಂದು ವಾರ ಆದಮೇಲೆ ತಿಳಿಯುತ್ತೆ. ಅವಾಗ ಕರ್ಕೊಂಬಂದು ಹೊಡಿಲಿಕ್ಕೆ ಶುರು ಮಾಡಿದಾಗ ಇವ್ರ ಆನ್ಸಿಸ್ಟರ್ಸು, ಒನ್ ಆಫ್ ದಿ ಆನ್ಸಿಸ್ಟರ್ಸ್ ಮಚ್ಚಲ್ಲಿ ಪೊಲೀಸ್ ಸ್ಟೇಷನಲ್ಲೇ ತಲೆ ಕತ್ತರಿಸಾಕಿ ಮಾಡ್ತಾರೆ. ಅದು ಇವತ್ತು ರೆಕಾರ್ಡ್ ಇದೆ ಕಾಮಸಮುದ್ರ ಪೊಲೀಸ್ ಸ್ಟೇಷನ್ನಲ್ಲಿ. ಆಗ ಬ್ರಿಟಿಷ್ ಪೀರಿಯಡ್ನಲ್ಲಿ 6 ತಿಂಗಳಿಗೆ ಅದು ಇನ್ವೆಸ್ಟಿಗೇಷನ್ ಆಗಿ ಕನ್ವಿಕ್ಷನ್ ಆಗುತ್ತೆ, ಅವ್ರಿಗೆ ಲೈಫ್ ಇಂಪ್ರಿಸನ್ಮೆಂಟ್ ಆಗುತ್ತೆ. ಇದು ನಾನು ಹೇಳ್ತಾ ಇರೋದು 1936ರಲ್ಲಿ. ಅದೇ 1996ರಲ್ಲಿ ರಾಳ್ಳಬದುಗೂರು ಪೊಲೀಸ್ ಸ್ಟೇಷನಲ್ಲಿ ಒಬ್ಬ ಆನ್ ಡ್ಯೂಟಿನಲ್ಲಿರೋ ಸಬ್ ಇನ್ಸ್ಪೆಕ್ಟರ್ನ ಇವರು ಕಾಂಟ್ರಾಕ್ಟ್ ತಗೊಂಡು ದೇ ಕಿಲ್, ಇದೇ ದೊಡ್ಡನಮ್ಮ, ಚಿಕ್ಕಮುನಿಯಪ್ಪ ಇವರೆಲ್ಲ ಸೇರಿಕೊಂಡು ಅವನ್ನ ಕೊಂದು ಅದರಲ್ಲೂ ಲೈಫ್ ಇಂಪ್ರಿಸನ್ಮೆಂಟ್ ಆಗಿದೆ. ಇದು ಆಂಧ್ರ ಕರ್ನಾಟಕ ಬಾರ್ಡರಲ್ಲಿ. ಹೌದು. ಇದು ಚಿತ್ತೂರು ಡಿಸ್ಟ್ರಿಕ್ಟ್ನ ನಾನೇ ಹೋಗಿ ಎವಿಡೆನ್ಸ್ ಕೊಟ್ಟು ಬಂದಿದ್ದೀನಿ. ಒಬ್ಬ ಆನ್ ಡ್ಯೂಟಿಲಿ ರಿವಾಲ್ವರ್ ಕೂಡ ನಾನು ರಿಕವರಿ ಮಾಡಿಕೊಟ್ಟಿದ್ದೀನಿ. ಲೋಡೆಡ್ ರಿವಾಲ್ವರ್ನ ಸಬ್ ಇನ್ಸ್ಪೆಕ್ಟರ್ನ ಸಾಯಿಸಿ ಎತ್ಕೊಂಡು ಹೋಗ್ತಾರೆ. ಸೊ ಅವರಿಗೆ ಕಾನೂನು ಬಗ್ಗೆ, ಅಧಿಕಾರಿಗಳ ಬಗ್ಗೆ ಯಾವುದೇ ಭಯ ಇಲ್ಲ. ಅವರು ನೋಡಿ ನಮ್ಮ ಪೊಲೀಸ್ನವ್ರು ಭಯ ಬೀಳಬೇಕು. ಇದಕ್ಕೆ ಸೂಕ್ತವಾಗಿ ತಕ್ಕಂತೆ ನಮ್ಮ ವ್ಯವಸ್ಥೆನೂ ಹಂಗೆ ಇದೆ. ಕಾನೂನಿಗೆ ಬೆಲೆ ಕೊಟ್ಟು ಕಾನೂನಿನಂತೆ ನಡೆಯುವಂಥವ್ರಿಗೆ ನಾವು ಎಲ್ಲ ರೀತಿಯ ಬೆಲೆ ಕೊಡಬೇಕು. ಇವ್ರು ಮಾಡ್ತಾ ಇರೋದೇ ಅನ್ಯಾಯದ ಕೆಲಸ. ಅವ್ರಿಗೂ ನಾವು ಆ ರೀತಿ ಬೆಲೆ ಕೊಟ್ಟರೆ ಸಮಾಜದಲ್ಲಿ ನಾವು ಎಲ್ಲಿಗೆ ಹೋಗಿ ನಿಂತ್ಕೊತೀವಿ? 99.5% ಒಳ್ಳೆ ಕಾನೂನಿಗೆ ಭಯ ಬಿದ್ದು ನಡೆಯುವಂಥ ಜನ ಇದ್ದಾರೆ. 0.5% ಮಾತ್ರನೇ ಡಿಲಿಕ್ವೆಂಟ್, ರೌಡಿಸಮ್, ಆ ಥರ ಈ ಬ್ಯಾಡ್ ಕ್ಯಾರೆಕ್ಟರ್ಸ್ ಇದೆ. ಆ ಬ್ಯಾಡ್ ಕ್ಯಾರೆಕ್ಟರ್ಸ್ ಮೇಲೇನೂ ನಾವು ಆ್ಯಕ್ಷನ್ ತಗೋಬಾರ್ದು ಅಂದರೆ ಇನ್ನು ಯಾರ ಮೇಲೆ ಆ್ಯಕ್ಷನ್ ತಗೋಬೇಕು? ಆ ಒಂದು 0.5% ಯಾರು ಆ ಡಿಲಿಕ್ವೆಂಟ್ಸ್ ಇದ್ದಾರೆ, ಯಾರು ಈ ರೌಡಿಸಮ್ ಮಾಡ್ತಾರೆ, ಯಾರು ಈ ಸಮಾಜಕ್ಕೆ ಮಾರಕರಾಗಿರ್ತಾರೋ ಅವ್ರನ್ನ ನಾವು ಕಂಟ್ರೋಲ್ ಮಾಡಲಿಲ್ಲ ಅಂದರೆ 99.5% ಜನ, ಕಾನೂನಿಗೆ ಬೆಲೆ ಕೊಟ್ಟು ನೆಮ್ಮದಿಯಾಗಿ ಬದುಕೋ ಜನ ಸಫರ್ ಆಗ್ತಾರೆ ಈ ಸಮಾಜದಲ್ಲಿ. ಸರಿ, ಉರ್ವಾ ಸ್ಟೇಷನ್ ಕೇಸ್ ಚಿಕ್ಕಹನುಮಂದು ನಿಮ್ಮ ಹತ್ರ ಹೇಗೆ ಬರುತ್ತೆ, ಏನಾಗುತ್ತೆ ನೋಡಿ? ಎಲ್ಲಿ ತನಿಖೆ ಮಾಡ್ತಿರ್ತಾರೆ ನೀವು? ನಾನು ವಿಜಯನಗರದಲ್ಲಿ ಇನ್ಸ್ಪೆಕ್ಟರ್ ಆಗಿರ್ಬೇಕಾದ್ರೆ ಈ ದಂಡುಪಾಳ್ಯದ ನಾನು ಬಾಣಸ್ವಾಡಿಲಿ ಆ ಸಬ್ ಇನ್ಸ್ಪೆಕ್ಟರ್ ಹೇಳಿದ್ನಲ್ಲ ಇಷ್ಟೊತ್ತು, ರಾಳ್ಳಬದುಗೂರು ಪೊಲೀಸ್ ಸ್ಟೇಷನ್ ಸಬ್ ಇನ್ಸ್ಪೆಕ್ಟರ್, ಆ ಕೇಸ್ನಲ್ಲಿ ನಮ್ಮಲ್ಲಿ 4 ಜನನ ಅದರಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ಕೆಲವರು ಅಬ್ಸ್ಕಾಂಡಿಂಗ್ ಆಗಿರ್ತಾರೆ. ಅಬ್ಸ್ಕಾಂಡಿಂಗ್ ತೋರಿಸಿ ನಾನು ಅವರಿಗೆ ಟ್ರಾನ್ಸ್ಫರ್ ಕೊಟ್ಟಿರ್ತೀನಿ ರಾಳ್ಳಬದುಗೂರು ಪೊಲೀಸ್ ಸ್ಟೇಷನ್ಗೆ. ಅಂದರೆ ಚಿತ್ತೂರು CID ಅವರು ಇದನ್ನು, ಹೈದ್ರಾಬಾದ್ CID ಅವರು ಇನ್ವೆಸ್ಟಿಗೇಷನ್ ಮಾಡ್ತಾ ಇರ್ತಾರೆ. ಅವ್ರಿಗೆ ನಾನು ಕಳಿಸ್ಕೊಡ್ತೀನಿ ಫೈಲ್ನೆಲ್ಲ. ಯಾಕಂದರೆ ಚಾರ್ಜ್ ಶೀಟ್ ಕೃತ್ಯ ಅಲ್ಲಿ ನಡೆದಿರೋದ್ರಿಂದ ಚಾರ್ಜ್ ಶೀಟ್ ಅಲ್ಲೇ ಹಾಕಬೇಕು ಅಂತ ಹೇಳಿ ನಮ್ಮಲ್ಲಿ ಪದ್ಧತಿ ಇರೋದು. ಸೊ ಅದಕ್ಕೆ ಅಲ್ಲಿಗೆ ಕಳಿಸ್ಕೊಡ್ತೀನಿ. 2001ರಲ್ಲಿ ಅವನ್ನ ಎಲ್ಲರನ್ನೂ ಜೈಲಿಗೆ ಕಳಿಸ್ತೀನಿ. 15ನೇ ತಾರೀಕು ಜನವರಿ 2001ರಂದು ಇವರೆಲ್ಲರನ್ನೂ ಜೈಲಿಗೆ ಕಳಿಸ್ತೀನಿ. ಡೇಟ್ ಸಮೇತ ಹಂಗೆ ಹೇಳ್ತೀನಿ. ಆದರೆ ಇವ್ರನ್ನೆಲ್ಲ ಸಬ್ ಇನ್ಸ್ಪೆಕ್ಟರ್ ಮರ್ಡರ್ ಕೇಸ್ನಲ್ಲಿ ಇವ್ರನ್ನೆಲ್ಲ ಕಸ್ಟಡಿಗೆ ತಗೊಳ್ತಾರೆ. ಯಾರು?
ಯಾರು CID ಚಿತ್ತೂರಿನವರು, ಆಂಧ್ರ ಪೊಲೀಸ್. ಅಲ್ಲಿಂದ ತಾರೀಕು 17/9/2001 ಇವರು ಎಸ್ಕೇಪ್ ಆಗ್ತಾರೆ. ಎಂಟೈರ್ ಜೈಲ್ ಸ್ಟಾಫ್ ಭಾನುವಾರ ಅವತ್ತು ಅವರೆಲ್ಲ ಸಿಬ್ಬಂದಿನ ಹೊಡೆದು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. 17/9/2000 ಅವ್ರನ್ನ ಹೊಡೆದು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಎಸ್ಕೇಪ್ ಆದಮೇಲೆ ಅವರು ಅದು ಏನು ಅಲ್ಲಿ ಸ್ಟಾಫ್ ಲೋಡೆಡ್ ಬಂದೂಕನ್ನ ಎತ್ಕೊಂಡು ಇವರು ಪರಾರಿ ಆಗ್ತಾರೆ ಅಲ್ಲಿಂದ. ಅಷ್ಟು ಆ ಒಳಗಿದ್ದ ಜೈಲ್ ಸ್ಟಾಫ್ನ ಅಷ್ಟು ಜನನ ಪ್ರಜ್ಞೆ ತಪ್ಪಂಗೆ ಹೊಡೆದು ಎಸ್ಕೇಪ್ ಆಗ್ತಾರೆ. ಎಸ್ಕೇಪ್ ಆಗಿ ಬಂದು ಇಲ್ಲಿ ಬೆಂಗಳೂರಿನಲ್ಲಿ ಅಡ್ಡಾದಿಡ್ಡಿ ಎಲ್ಲ ಶುರು ಮಾಡ್ತಾರೆ. ಬೆಂಗಳೂರಿನಲ್ಲಿ ವಾರಕ್ಕೊಂದು ಮರ್ಡರ್ ಆಗಕ್ಕೆ ಶುರುವಾಗುತ್ತೆ. ದೇ ಟೇಕ್ ಇಟ್ ಎಸ್ ಅ ಚಾಲೆಂಜ್. ಪೊಲೀಸರು ನಮ್ಮನ್ನು ಏನು ಮಾಡ್ತಾರೆ, ಏನು ಮಾಡೋಕ್ಕಾಗುತ್ತೆ ಪೊಲೀಸರಿನಲ್ಲಿ, ನಮ್ಮನ್ನು ಹಿಡಿಯೋಕ್ಕಾಗೋದಿಲ್ಲ ಅನ್ನೋ ಮಟ್ಟಕ್ಕೆ ಮಾಡ್ತಾರೆ. ಆಗ ಕಮಿಷನರ್ ಸಾಹೇಬರಾಗಿದ್ದವರು ನನಗೆ ಕರೆದು, ಇಲ್ಲ ಇದನ್ನು ಇನ್ವೆಸ್ಟಿಗೇಷನ್ ನೀವು ಇದನ್ನು ಪತ್ತೆ ಮಾಡಬೇಕು ಅಂತ ಹೇಳಿ ನನಗೆ ವಹಿಸಿದಾಗ, ನಾವು ಈ ತನಿಖೆ ಮಾಡಿದ್ರಿಂದ ಹಿಂದೆ ಇವರು ತನಿಖೆ ಮಾಡಿ ಇದ್ರ ಬಗ್ಗೆ ನಾಲೆಡ್ಜ್ ಇತ್ತು. ತನಿಖೆ ಪ್ರಾರಂಭಿಸ್ತಾ ಒಬ್ಬರಾದ್ಮೇಲೆ ಒಬ್ಬರು ಸಿಕ್ಕಿದ ಮೇಲೆ ಇದನ್ನೆಲ್ಲ ತನಿಖೆ ಮಾಡಿ ಬಾಯಿ ಬಿಡ್ಸೋಕ್ಕೆ ಶುರು ಮಾಡಿದ್ಮೇಲೆ ಒಂದು ಮಾಹಿತಿ ಹೇಳಿದ್ರು, ಮಂಗಳೂರಿನಲ್ಲೂ ಕೊಲೆ ಮಾಡಿದ್ದೀವಿ ಸರ್ ಅಂತ. ಅದನ್ನು ತೀವ್ರವಾಗಿ ವಿಚಾರಣೆ ನಿಜಾನ ಏನು ಅಂತ ಹೇಳಿ ನಾನು ಮಂಗಳೂರು ಪೊಲೀಸವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಆ ಥರ ಯಾವ್ದನ್ನ ಕೊಲೆ ಆಗಿದೆಯಾ ಏನು ಮಂಗಳೂರಿನಲ್ಲಿ? ಹೌದು, ಹಿಂದೆ ಆಗಿದೆ, ಅದು ಇನ್ನೂ ಡಿಟೆಕ್ಟ್ ಆಗಿಲ್ಲ ಅಂತಂದರು. ಆ ಮಾಹಿತಿನ ತರ್ಕೊಂಬಂದು ಇವ್ರನ್ನ ಕೇಳಿದಾಗ ಆಮೇಲೆ ಎಲ್ಲ ಒಪ್ಕೊಂಡ್ರು, ಹೌದು ಸರ್ ನಾವು ಮಾಡಿದ್ದೀವಿ ಅಂತ. ಆಮೇಲೆ ನಾನು ಮಂಗಳೂರಿಗೆ ಹೋದೆ. ಆಮೇಲೆ ಆಗ ಅಂದರೆ ಮಂಗಳೂರು ಉರ್ವಾ ಸ್ಟೋರಲ್ಲಿ ಎಷ್ಟು ಸರ್, ಒಂದು 80 ವರ್ಷದ ಲೇಡಿ ಮತ್ತು 19 ವರ್ಷದ ಹುಡುಗನ್ನ? ಹೌದು, ಅದು ಡಬಲ್ ಮರ್ಡರ್ ಕೇಸ್ ಆಗಿರುತ್ತೆ. ಅದಕ್ಕಿಂತ ಅದು ಮೊದಲ ಅರೂರ್ ಭಾಸ್ಕರ್ ರಾವ್ ಅಂತೇಳಿ ಒಂದು ಮರ್ಡರ್ ಆಗಿರುತ್ತೆ. 96ರಲ್ಲಿ ಡಾಕ್ಟರ್ ಅರೂರ್ ಭಾಸ್ಕರ್ ರಾವ್ ಅಂತೇಳಿ ಇವರು ನನ್ನ ಪ್ರಶ್ನೆ ಮಾಡುವಾಗ ಮಂಗಳೂರಿನಲ್ಲಿ 2 ಕಡೆ ಮಾಡಿದ್ದೀವಿ ಅಂತ ಹೇಳ್ತಾರೆ. ಅದರ ಬಗ್ಗೆ ನಾನು ಸಂಪೂರ್ಣವಾಗಿ ಆಮೇಲೆ ಇವರು ಹಿಸ್ಟ್ರಿ, ಈಗ ನಾನು ಒಂದು ಇದನ್ನು ತೋರಿಸ್ತೀನಿ. ಅವರು ಸಂಬಂಧಿಕರ ಬಗ್ಗೆ ಕೇಳಿದಾಗ ಎಷ್ಟು ವಿವರವಾಗಿ ಅವರು ಅಣ್ಣ ಏನು, ತಮ್ಮ ಏನು, ಹೆಂಡತಿ ಏನು, ಎಲ್ಲ ಏನಾಗಿದ್ದಾರೆ ಅನ್ನೋದನ್ನು ವಿವರವಾಗಿ ನೋಡ್ಬೋದು. ವಿಡಿಯೋದಲ್ಲಿ ಮಂಗಳೂರಿನಲ್ಲಿ ಹೇಳಿರೋದು, ಇದು ಮಂಗಳೂರಿನಲ್ಲಿ ಎನ್ಕ್ವೈರಿ ಮಾಡಿದಾಗ ಹೇಳಿರೋದು, ಮಂಗಳೂರು ಇದರಲ್ಲಿ ಅರ್ಥ ಆಯ್ತಾ, ಬೇರೆ ಎಲ್ಲೋ ಅಲ್ಲ. ಸೊ ಅದಾದ ಮೇಲೆ ಫಸ್ಟ್ ತಗೊಂಡೋಗಿ ತೋರಿಸೋದೇ ಅರೂರ್ ಭಾಸ್ಕರ್ ರಾವ್ ಎಲ್ಲಿ ಕೊಲೆ ಮಾಡಿದ್ವಿ, ಹೇಗೆ ಕೊಲೆ ಮಾಡಿದ್ವಿ, ಹೇಗೆ ನಡೀತು ಅಂತ ಅಲ್ಲಿ ನಮಗೆ ಡೆಮಾನ್ಸ್ಟ್ರೇಷನ್ ಮಾಡಿ ತೋರಿಸ್ತಾರೆ. ಹೇಗೆ ಎಂಟ್ರಾದರು, ಹೇಗೆ ಇದಾಯಿತು, ಪ್ರತಿಯೊಂದನ್ನು ಹೆಜ್ಜೆಗೂ ತಗೊಂಡೋಗಿ ನಮ್ಗೆ ತೋರಿಸ್ತಾರೆ. ಅದಾದಮೇಲೆ ಅದು ಅರೂರ್ ಭಾಸ್ಕರ್ ರಾವ್ದು ಆ ಕೇಸ್ನಲ್ಲೂ ನಾನು ದಸ್ಕಿರಿ ಮಾಡೋದು. ಅದು ಆ ಸಮಯದಲ್ಲಿ ದೊಡ್ಡ ಸಂಚಲನ ಸೃಷ್ಟಿಸಿತ್ತ ಸರ್. ಅರೂರ್ ಭಾಸ್ಕರ್ ರಾವ್ ಪತ್ತೆ ಆಗಿರಲಿಲ್ಲ, ಕೊಲೆ ಪತ್ತೆನೇ ಆಗಿರಲಿಲ್ಲ. 96ರಲ್ಲಿ ಆಗಿದ್ರು 2000 ತನಕ ಅದನ್ನು ಕೇಸೇ ಪತ್ತೆ ಆಗಿರಲಿಲ್ಲ. ಅದನ್ನು ನಾನು ಪತ್ತೆ ಮಾಡಿದೆ. ಸೊ ನಾನೇ ಪತ್ತೆ ಮಾಡಿದ್ದಕ್ಕೆ ಇಡೀ ಒಂದು ಸ್ಟೇಜ್ನಲ್ಲಿ ಬೆಂಗಳೂರಿಗೆ ಬಂದು ಇವ್ರು ಮಾಡವ್ರೆ ಅಂದರೆ, ಇವ್ರು ಏನೋ ಬೇಕಂತಾನೆ ಏನೋ ಸುಳ್ಳು ಕೇಸುಗಳು ಮಾಡ್ತಾ ಇದ್ದಾರೆ ಅನ್ನೋ ಮಟ್ಟಕ್ಕೆ ಪ್ರಚಾರ ಆಗಿತ್ತು ಮಂಗಳೂರಲ್ಲಿ. ಬಟ್ ಆಮೇಲೆ ಇವರೆಲ್ಲ ತೋರಿಸಿದ್ಮೇಲೆ ಆಮೇಲೆ ನಿಜವಾದ ಗೊತ್ತಾಯಿತು ಇದು ಯಾವ ರೀತಿ ಸರ್. ಈಗ ವಿಡಿಯೋದಲ್ಲಿ ಅವ್ನು ತೋರಿಸ್ತಾ ಇದ್ದಾನೆ, ಈಗ ಯಾರು ಸರ್? ಈಗ ಇಬ್ಬರು ತೋರಿಸ್ತಾ ಇದ್ದಾರೆ, ಇವ್ರಿಬ್ಬರ ಹೆಸರು ಏನು ಸರ್? ಅರೂರ್ ಭಾಸ್ಕರ್ ರಾವ್ ಅವರು ಕ್ಲಿನಿಕ್ನಲ್ಲಿ ಮಧ್ಯಾಹ್ನ ಅವ್ರ ಸ್ಟಾಫು ಲಂಚ್ಗಂತ ಹೋಗಿರ್ತಾರೆ. ಲಂಚ್ ಮುಗಿಸ್ಕೊಂಡು ವಾಪಸ್ ಬರೋಷ್ಟರೊಳಗೆ ಇವರು ಮರ್ಡರ್ ಮಾಡ್ತಾರೆ. ಇವರು ಎಂಟ್ರಾಗಿ ಅಂದರೆ ಅವರು 15 ದಿವಸ ಅಲ್ಲಿ ಕ್ಯಾಂಪ್ ಮಾಡಿ ಎಷ್ಟು ಗಂಟೆಗೆ ಇವರು ಎಂಟ್ರಾಗ್ತಾರೆ, ಎಷ್ಟು ಗಂಟೆಗೆ ಕ್ಲಿನಿಕ್ ಓಪನ್ ಮಾಡ್ತಾರೆ, ಎಷ್ಟು ಗಂಟೆಗೆ ಅವ್ರ ಸ್ಟಾಫ್ ಊಟಕ್ಕೆ ಹೋಗ್ತಾರೆ, ಎಷ್ಟು ಗಂಟೆಗೆ ಮತ್ತೆ ಆ ಸ್ಟಾಫ್ ಊಟ ಮುಗಿಸ್ಕೊಂಬರ್ತಾರೆ, ತಿರ್ಗಾ ಆ ಕ್ಲಿನಿಕ್ ಎಷ್ಟು ಗಂಟೆಗೆ ಕ್ಲೋಸ್ ಮಾಡ್ತಾರೆ, ಎಲ್ಲನೂ ಸ್ಟಡಿ ಮಾಡ್ತಾರೆ 15 ದಿವಸ. ಬಟ್ ಈ ಕೇಸ್ ಒಂಥರ ನಿಮ್ಗೆ ಕಾಂಪ್ಲಿಕೇಟೆಡ್ ಅನಿಸೋದಿಲ್ಲ? ಈಗ ಈ ಕೊಲೆಗಡಗರಿಗೆ ಅವ್ರಿಗೆ ಎಷ್ಟು ಧೈರ್ಯ ಇದೆ ಅಂದರೆ, ನಮ್ಮನ್ನು ಯಾರು ಹಿಡಿಯೋದೇ ಇಲ್ಲ, ಹಿಡಿಯೋಕ್ಕಾಗೋದಿಲ್ಲ, ಪೊಲೀಸವ್ರನ್ನ ನಮ್ಮನ್ನು ಹಿಡಿಯೋಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಒಂದು ಮನೋಭಾವದಲ್ಲಿ ಇದ್ದಾರೆ. ಈಗ ನಾನು ಅದಕ್ಕೆ ಹೇಳಿದ್ದು ಫಸ್ಟ್ ಟೈಮ್ನಲ್ಲಿ, ಈ ಒಬ್ಬನ ಹಿಡಿದಿರೋದನ್ನು ಹ್ಯಾಟ್ಸ್ ಅಪ್ ಫಾರ್ ದ ಮ್ಯಾಂಗ್ಳೂರ್ ಪೊಲೀಸ್. ಅದರಲ್ಲೇನು ಎರಡನೇ ಮಾತೇ ಇಲ್ಲ. ಐ ಶುಡ್ ಅಪ್ರಿಷಿಯೇಟ್ ಆ್ಯಂಡ್ ನಾನು ನಿಜವಾಗ್ಲೂ ಹೇಳ್ತೀನಿ, ಐ ಸೆಲ್ಯೂಟ್ ದೆಮ್ ಫಾರ್ ದೇರ್ ಎಫರ್ಟ್ಸ್ಲಿ. ನಾನು ಸ್ಪಾಟ್ ಮೇಜರ್ಗೆ ಹೋದಾಗ ಅಲ್ಲಿ ಫೈಲ್ ತೆಗೆದು ನೋಡಿದಾಗ ದಂಡುಪಾಳ್ಯದ ಕೃಷ್ಣ ಅವನ ಮಫ್ಲರ್ ತಗೊಂಡೋಗಿರ್ತಾನೆ ಇಲ್ಲಿಂದ. ಮಫ್ಲರ್ ಮಂಗಳೂರಿನಲ್ಲಿ ಯಾರೂ ಮಫ್ಲರ್ ಹಾಕೋದಿಲ್ಲ, ಸಿಕ್ಕಾಪಟ್ಟೆ ಸೆಕೆಯಲ್ಲಿ ಯಾರೂ ಮಫ್ಲರ್ ಆಗೋದಿಲ್ಲ. ಆದರೂ ಆ ಸ್ಥಳದಲ್ಲಿ ಮಫ್ಲರ್ ಬಿದ್ದಿತ್ತು, ಅದನ್ನು ಸೀಸ್ ಮಾಡಿದ್ರು. ಅದನ್ನು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡೋಗಿ ಐಡೆಂಟಿಫೈ, ಇದು ನಂದೇ ಸರ್, ಇದು ದಂಡುಪಾಳ್ಯದ ಕೃಷ್ಣ ಹಾಕ್ಕೊಂಡಿದ್ದು ಮಫ್ಲರ್ ಸರ್ ಅಂತಂದ. ದೊಡ್ಡನಮ್ಮ ಹೇಳ್ದ, ಅಲ್ಲೊಂದು ಶರ್ಟ್ ಬಿಚ್ಚಾಕಿ ರಕ್ತ ಆಗ್ಬಿಡ್ತು ಅಂತೇಳಿ ಅರೂರ್ ಭಾಸ್ಕರ್ ಅವನ್ನ ಎಳ್ಕೊಂಡು ಹಾಲ್ನಲ್ಲಿ ಮರ್ಡರ್ ಮಾಡ್ತಾರೆ. ಅಲ್ಲಿಂದ ಒಂದು ಏನು ಸಣ್ಣ ರೂಮ್ ಅಂದರೆ ಅಲ್ಲಿ ಚೇಂಬರ್ ಇತ್ತು ಅವ್ರದ್ದು. ಆ ಚೇಂಬರ್ ತೊಗೊಂಡೋಗಿ ಡೆಡ್ ಬಾಡಿ ಎಷ್ಟು ಬರ್ತಾರೆ ಎಳ್ಕೊಂಡೋಗ್ತಾರೆ. ಅದನ್ನು ಎಳ್ಕೊಂಡೋಗಿರೋ ರಕ್ತ ನೀವು ಫೋಟೋದಲ್ಲಿ ನೋಡ್ಬೋದು. ಅದನ್ನು ಎಷ್ಟು ಭೀಕರವಾಗಿ ಅವ್ರನ್ನ ಕೊಂದಿದ್ರು, ಎಷ್ಟು ಭೀಕರವಾಗಿ ಅಮಾನುಷವಾಗಿ ಈ ಕೃತ್ಯ ಎಸಗಿದ್ರು ಅನ್ನೋದಕ್ಕೆ ಅದು ಸಾಕ್ಷಿ. ಅದನ್ನು ನನ್ನ ಎದುರಿಗೆ ಡೆಮಾನ್ಸ್ಟ್ರೇಷನ್ ಮಾಡಿದ್ರು, ಹಿಂಗೆ ಹೇಳ್ಕೊಂಡು ಹೋದ್ವಿ ಸರ್ ಅಂತಾನೆ ತೋರಿಸಿದ್ರು. ನೀವು ವಿಡಿಯೋ ಈಗ ಯಾರು ಸರ್? ಇಬ್ಬರು ಇದಾರಲ್ಲಿ, ಇಬ್ಬರು ತೋರಿಸ್ತಾ ಇದ್ದಾರೆ ವಿಡಿಯೋದಲ್ಲಿ. ಅವ್ರ ಇಬ್ಬರ ಹೆಸರು ಏನು ಸರ್? ಈಗ ಒಬ್ಬ ದೊಡ್ಡ ಹನುಮ, ಈಸ್ ಮೋಸ್ಟ್ ಡೆಡ್ಲಿ ನಟೋರಿಯಸ್ ಫೆಲೋ.
ಇನ್ನೊಬ್ಬ ವೆಂಕಟೇಶ ಅಲಿಯಾಸ್ ಚಂದ್ರ ಅಂತ, ಎಲ್ಲ ಅಣ್ತಮ್ಮಂದ್ರೆ, ಬೇರೆ ಯಾರು ಅಲ್ಲ. ಏನ್ ಸರ್ ಅಲ್ಲಿ ಪೆಟ್ರೋಲ್ ಪಂಪ್ ಇದೆ, ಜ್ಯೋತಿ ಟಾಕೀಸ್ ಹತ್ರ ಹೀಗೆ ತೋರಿಸ್ತಾ ಇದ್ದಾನೆ, ಏನ್ ಸರ್ ಅದು? ಆ ಬಿಲ್ಡಿಂಗ್ ಒಳಗೆ ಮಾಡಿ ಮೇಲೆ ನಾವು ಮಾಡಿರೋದು ಅಂತಾನೆ ಅವರು ತೋರಿಸ್ತಾ ಇರೋದು. ಆಮೇಲೆ ಒಳಗೆ ಎಂಟರ್ ಆಗ್ತಾರೆ, ಎಂಟರ್ ಆಗಿ ನಮ್ಗೆಲ್ಲ ಡೆಮಾನ್ಸ್ಟ್ರೇಷನ್ ಮಾಡಿ ತೋರಿಸ್ತಾರೆ ಯಾವ ರೀತಿ ಕೊಲೆ ಮಾಡಿದ್ದು ಅಂತ. ಸಂಪೂರ್ಣವಾಗಿ ನೀವು ಚಿತ್ರೀಕರಣ ಮಾಡ್ತೀರಾ? ಹೌದು, ನಾನು ಆಲ್ಮೋಸ್ಟ್ ಅಲ್ಲ ದಂಡುಪಾಳ್ಯದ ಎಲ್ಲಾ ಕೇಸುಗಳನ್ನು ಅದೇ ತರ ಮಾಡಿದ್ದೀನಿ. ಯಾವ ರೀತಿ ಈ ರೀತಿ ಬರ್ತಾರೆ, ಈ ರೀತಿ ನಾವು ಹೋಗ್ತೇವೆ, ಹೌದು, ಇಲ್ಲಿ ನಿಲ್ತೇವೆ, ಅವ್ರ ಕ್ಲಿನಿಕ್ ಇಲ್ಲಿತ್ತು. ನಮಗೆ ಯಾವ ಎಲ್ಲಿ ಮಾಡ್ತಾರೆ ಏನು ಅಂತಲ್ಲ, ಪೊಲೀಸ್ ಆಫೀಸರ್ಸ್ಗೇನು ಅಪರಾಧಿಗಳು ತಗೊಂಡೋಗಿ ಇದೇ ಮನೆ ಒಳಗೆ ನಾನು ಮಾಡಿದೆ, ಈ ಮನೆಗೆ ನಾನು ಹಿಂಗೆ ಎಂಟ್ರ್ ಮಾಡಿದೆ, ಮನೆ ಒಳಗೆ ಹಿಂಗೆ ಇತ್ತು ಅಂತ ಹೇಳಿದ್ರೆ ನಮಗೆ ಕನ್ಫರ್ಮ್ ಇವರೇ ಮಾಡಿದ್ದಾರೆ, ಆ ಕೃತ್ಯ ಎಸಗಿದ್ದಾರೆ ಅನ್ನೋದಕ್ಕೆ ಕನ್ಫರ್ಮ್. ಇದರಲ್ಲಿ ಪಕ್ಕ ಅಂದರೆ ಪಕ್ಕ. ಆಮೇಲೆ ಅವರು ಕ್ರಿಮಿನಲ್ಸ್ ಆಗಿರ್ಬೋದು, ನನಗೆ ಅವ್ರನ್ನ ಬಾಯಿ ಬಿಡಿಸೋವಂಥ ಒಂದು ದೇವರು ಅವಕಾಶ ಕೊಟ್ಟಿದ್ದ, ಬಾಯಿ ಬಿಡಿಸ್ದೆ. ಅವರು ಹೇಳಿದ್ರು ಅವತ್ತು ಇನ್ನೊಂದು ಸ್ಪಾಟ್ ಅದೇ ಡಬಲ್ ಮರ್ಡರ್ ಮಾಡೋದು, ಉರ್ವಾ ಪೊಲೀಸ್ ಸ್ಟೇಷನಲ್ಲಿ ಡಬಲ್ ಮರ್ಡರ್ ಮಾಡಿದ್ದೀವಿ ಅಂತಂದರು. ಸರ್ ಅದು ಜಾಗ ತೋರ್ಸಪ್ಪ ಅಂತ ಹೇಳಿದ್ವಿ. ಅದು ಸುಮಾರು ಒಂದು ಕಡೆ ಪಕ್ಷ ಒಂದು 3/4 ಕಿಲೋಮೀಟ್ರ್ ಹಿಂದೆ ನಿಲ್ಲಿಸ್ಬಿಟ್ವಿ ಗಾಡಿನ. ನಾವು ಮೆಟಡಾರಲ್ಲಿ ಹೋಗಿದ್ವಿ, ಇಲ್ಲಿಂದ ಮೆಟಡಾರಿಂದ ಇಳಿಸ್ಬಿಟ್ವಿ. ಇಂಡಿಪೆಂಡೆಂಟಾಗಿ ಅವರೇ ಮುಂದೆ ಹೋಗಿ, ನಾವು ಎಲ್ಲ ಕಡೆನೂ ಹಂಗೇನೆ. ಅರೂರ್ ಭಾಸ್ಕರ 96, ಇದು 97ರಲ್ಲಿ ವಯಸ್ಸಾದ ಅಜ್ಜಿ 80 ವರ್ಷ. ನೀವು ಆ ಕುತ್ತಿಗೆ ಕುಯ್ದಿರೋದು ನೋಡಬೇಕು, ಎಷ್ಟು ಬರ್ಬರವಾಗಿತ್ತೆ, ಹೇಯವಾದ ಕೃತ್ಯ ಅಂದರೆ ಆ ಒಂದು ಥ್ರೋಟ್ ಮಿನಿಮಮ್ 3 ಇಂಚು ಓಪನ್ ಆಗಿದೆ, ಇದಕ್ಕೆ ಸೀಳ್ಕೊಂಡಂಗೆ. ರಂಜಿತ್ ವೆಗಾಸ್ ಅಂತ 19 ವರ್ಷದ ಹುಡುಗ, ಅವನಿಗೂ ಅಷ್ಟೇ ಅದೇ ಥರನೇ ಸ್ಲಿಟ್ ಮಾಡಿದ್ದಾರೆ. ಅವ್ರಿಗೆ ಈ ಒಂದು ದಂಡುಪಾಳ್ಯದ ಕೃಷ್ಣ ಈ ಮ್ಯಾಗ್ಝಿನ್ ಅವರು ಒಬ್ಬರು ಜೈಲಿನಲ್ಲಿ ಹೋಗಿ ಇಂಟರ್ವ್ಯೂ ತಗೊಂಡು ಅವ್ರನ್ನ ಮಾತಾಡ್ಸಿದ್ದಾನೆ. ಯಾಕೆ ನೀವು ಹಿಂಗೆ ಕುಯ್ತಿರಲ್ಲ, ಯಾಕೆ ಏನು ಅಂತ ನಮ್ಮ ಮುಂದೆನೂ ಹೇಳಿದ್ದಾನೆ. ಇಲ್ಲ, ಆ ಕುತ್ತಿಗೆ ಕುಯ್ಯೋದು ಅಂದರೆ ನಮ್ಗೆ ತುಂಬ ಇಷ್ಟ. ಯಾಕೆ ಅಂದರೆ ಅದರಲ್ಲಿ ಒಂದು ವಿಸ್ಲಿಂಗ್ ಮನುಷ್ಯ ಇಮ್ಮಿಡಿಯೇಟಾಗಿ ಸಾಯೋದಿಲ್ಲ. ಹಿ ವಿಲ್ ಟೇಕ್ ಮಿನಿಮಮ್ 5 to 8 minutes ಅಥವಾ 10 ನಿಮಿಷ ತಗೊಳ್ತಾನೆ. ಆ ವಿಸಿಲ್ ಈ ಥರ ಉಸಿರಾಡುತ್ತೆ. ಗಾಳಿ ಒಳಗೆ ತಗೊಂಡೋವಾಗ ಜೋರಾಗಿ ತಗೊಳ್ತಾರೆ, ಈಚೆ ಬಿಡಬೇಕಾದ್ರೆ ನಿಧಾನವಾಗಿ ಬಿಡ್ತಾರೆ. ಆ ವಿಸ್ಲಿಂಗ್ ಸೌಂಡು ನಮಗೆ ಎಷ್ಟು ಒಂದು ಮ್ಯೂಸಿಕ್ ಕೇಳ್ದಂಗೆ ಆಗುತ್ತೆ, ಕೇಳೋದಕ್ಕೆ ನಾವು ವಿ ಎಂಜಾಯ್ ದಟ್ ಸೌಂಡ್ ಅಂತ ಹೇಳಿ ಅದಕ್ಕೋಸ್ಕರ ನಾವು ಸ್ಲಿಟ್ ಮಾಡ್ತಾ ಇದ್ವಿ ಥ್ರೋಟ್ನ ಅಂತಂದರು. ಇನ್ನೆಂಥ ಇವರು ಪರ್ವರ್ಟೆಡ್ ಕ್ರೂರತ್ವ, ಆ ಮನುಷ್ಯನ ಇದಕ್ಕೆ ಬೆಲೆನೇ ಇಲ್ಲ. ಆ ಒಂದು ಸೌಂಡ್ ಕೇಳೋದಕ್ಕೆ ಮನುಷ್ಯನ ಗಂಟಲು ಕೊಯ್ತಾ ಇದ್ರು. ಅರೂರ್ ಭಾಸ್ಕರ್ ರಾವ್ದು ಪ್ರಾಪರ್ಟಿ ರಿಕವರಿ ಮಾಡಬೇಕಾಯ್ತು, ಅದನ್ನು ನಾನು ಮಾಡಿದ್ದೀನಿ. ಉರ್ವಾ ಪೊಲೀಸ್ ಸ್ಟೇಷನಲ್ಲಿ ಕಳೆದು ಹೋಗಿದ್ದ ಎಲ್ಲ ಪ್ರಾಪರ್ಟಿಗಳನ್ನು ನಾನು ರಿಕವರಿ ಮಾಡಿ